ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವ ಬಗ್ಗೆ ಇದ್ರ ಬಗ್ಗೆ ನಾಳೆ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರದ ನಿಲುವು. ಈಗ ನಾಳೆ ಸಭೆ ನಡೆಸಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಹೇಳಿದೆ. ರಾಜ್ಯದ ವಕೀಲರಿಗೆ ತಯಾರಿ ನಡೆಸ್ಕೊಳ್ಳಿ ಅಂತಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಕಾವೇರಿ ತೀರ್ಪು ವಿವರಣೆ ನೀಡಿದ್ದಾರೆ ನೀರಾವರಿ ಕಾರ್ಯದರ್ಶಿ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀರಾವರಿ ಕಾರ್ಯದರ್ಶಿ ಕೊಟ್ಟಿರುವಂತಹ ಮಾಹಿತಿ ಅಂದ್ರೆ ಇವತ್ತು CWRCಲಿ ಏನೆಲ್ಲ ಚರ್ಚೆ ಆಯಿತು, CWRC ಕೊಟ್ಟಂತಹ ಒಂದು ಆದೇಶ ಅದನ್ನ CWMAಲೂ ಕೂಡ ಪರಿಶೀಲನೆಗೆ ಕೇಳಲಾಯಿತು. ನಂತರ ಕರ್ನಾಟಕದ ಪರವಾಗಿಯೂ ಕೂಡ ಪ್ರತಿನಿಧಿಗಳು ಅದ್ರ ಬಗ್ಗೆ ವಾದವನ್ನು ಮಂಡಿಸಿತು. ಇಲ್ಲ, ನಮ್ಮಲ್ಲಿ ನೀರಿನ ಕೊರತೆ ಇದೆ, ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನೀರು ಬಿಡೋದಕ್ಕೆ ತಮಿಳುನಾಡಿಗೆ ಸಾಧ್ಯ ಆಗೋದಿಲ್ಲ. ಈಗ ನೀವೇನು ಹೇಳಿದ್ರಿ ಕಳೆದ ಬಾರಿ ಅದಕ್ಕಿಂತ ಹೆಚ್ಚು ನೀರನ್ನು ನಾವು ಈಗಾಗಲೇ ತಮಿಳುನಾಡಿಗೆ ಬಿಟ್ಟಿದ್ದೀವಿ. ಯಾಕಂದರೆ ಮಳೆ ಬಂದಿದ್ದರಿಂದ ನಮ್ಮ ಜಲಾಶಯಗಳು ಭರ್ತಿಯಾದವು. ಜಲಾಶಯಗಳು ಭರ್ತಿಯಾದ ಕಾರಣದಿಂದಾಗಿ ನಾವು ಏನು ನೀರು ಬಿಡಬೇಕಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ನೀರನ್ನು ಬಿಟ್ಟಿದ್ದೀವಿ. ಬಟ್ ಈಗ ಮತ್ತೆ ಜಲಾಶಯಗಳು ಬರಿದಾಗ್ತಾ ಇವೆ, ಮಳೆ ಕುಂಠಿತ ಆಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಂತೂ ಮಳೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ. ಅಟ್ಲೀಸ್ಟ್ ತಮಿಳುನಾಡಿಗೆ ಹಿಂಗಾರು ಮಳೆ ಆದರೂ ಪ್ರವೇಶ ಮಾಡುತ್ತೆ, ಸೊ ಹಾಗಾಗಿ ಅವ್ರುಗಳಿಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಬಟ್ ನಮಗೆ ಇರುವಂಥ ಮುಂಗಾರು ಮಳೆ ಈಗಾಗಲೇ ಆಲ್ರೆಡಿ ಸ್ಟಾಪ್ ಆಗಿದೆ. ಬಹುಶಃ ಇನ್ನು ಆಗಸ್ಟ್ನಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳುವಂಥ ನಿರೀಕ್ಷೆ ಇದೆ. ಹಾಗಾಗಿ ನಮಗಿಲ್ಲಿ ಕುಡಿಯೋದಕ್ಕೆ ಜಾನುವಾರುಗಳಿಗೇನೆ ನೀರಿಲ್ಲ. ಅಂಥದ್ರಲ್ಲಿ ನಾವು ಈಗಾಗಲೇ ಕರ್ನಾಟಕದಲ್ಲಿ ಬೆಳೆಗಳಿಗೆ ನೀರು ಕೇಳಿಬಿಡಿ ಅನ್ನುವಂಥದ್ರ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಬಿಟ್ಟಿದ್ದಾರೆ. ಹಾಗಿದ್ದ ಪಕ್ಷದಲ್ಲಿ ನಾವು ಹೇಗೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಪರಿಪರಿಯಾಗಿ ವಿವರಿಸಿದ್ರು. ಆದರೂ CWMAಲೂ ಕೂಡ ಅಂದರೆ ಪ್ರಾಧಿಕಾರದಲ್ಲೂ ಕೂಡ ಏನು CWRC ಕೊಟ್ಟಿದ್ದಂತಹ ಆದೇಶ ಅದನ್ನೇ ಎತ್ತಿ ಹಿಡಿದಿದೆ. ಇಲ್ಲ 15 ದಿನಗಳ ಕಾಲ 12,000 ಕ್ಯೂಸೆಕ್ನಂತೆ ನೀರನ್ನು ಹರಿಬಿಡಬೇಕು, ಅಲ್ಲಿಗೆ ಆಲ್ಮೋಸ್ಟ್ 15ರಿಂದ 16 TMC ಅಷ್ಟು ನೀರು ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದೆ. ಸೊ ಮುಂದೆ ನಮ್ಮ ರಾಜ್ಯ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನು CM ಕೂಡ ಹೇಳಿದ್ದಾರೆ. ಇನ್ನು 15 ದಿನ ಪ್ರತಿನಿತ್ಯ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಬಿಡುವಂತೆ CWRC ನೀಡಿದ್ದ ಶಿಫಾರಸನ್ನ CWMA ಎತ್ತಿ ಹಿಡಿದಿದೆ. CWMA ಆದೇಶದಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ದೆಹಲಿಯಲ್ಲಿ ACS ಗೌರವ್ ಗುಪ್ತಾ ಅವರು ಕೂಡ ಮಾತನಾಡಿದ್ರು. ಅಲ್ಲದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಬಗ್ಗೆಯೂ ಕೂಡ ಚಿಂತನೆ ನಡೆದಿದೆ ಅಂತ ಮಾಹಿತಿ ನೀಡಿದ್ರು. ಸಭೆಯಲ್ಲಿ ಇರ್ತಕ್ಕಂಥ ವಿಷಯವನ್ನು ಹೇಳೋದಾದರೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. ದ್ಯಾಟ್ ಇಟ್ ಸೆಲ್ಫ್ ಇಸ್ ರೀಟ್ರೇಟೆಡ್ ನೌ ಬೈ ದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಭಾಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತಲೂ 2 ಪಟ್ಟು ನೀರು ಬಿಡುಗಡೆ ಮಾಡಬೇಕಂಥದ್ದು ಅವರು ವಾದ ಮಾಡಿದರೆ, ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ನಾವು ಹೇಳ್ತೀವಿ. ಸೊ ತದನಂತರ ಅಥಾರಿಟಿ ಒಂದು ತೀರ್ಮಾನಕ್ಕೆ ಬಂದಿದೆ. ನಮ್ಮ ಪ್ರಕಾರ ಅದು ನಮಗೆ ಅನ್ಯಾಯವಾಗಿದೆ. ಅದನ್ನು ಯಾವ ರೀತಿಯಲ್ಲಿ ಲೀಗಲ್ ಒಂದು ರೆಮಿಡಿಯನ್ನು ಮಾಡಬೇಕು, ಲೀಗಲ್ ಯಾವ ರೀತಿಯಲ್ಲಿ ನಮಗೆ ಸಾಧ್ಯತೆ ಇದೆ ಆ ಸಾಧ್ಯತೆಗಳ ಬಗ್ಗೆ ನಾವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಅವರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಮಾನ್ಯ ಸರ್ಕಾರವು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದರ ಬಗ್ಗೆ ಶೀಘ್ರವೇ ತಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ 13ನೇ ತಾರೀಕಿಗೆ ಕಾವೇರಿ ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ ಮಾಡಲಾಗುವುದು ಅಂತ ಹೇಳಿ ನಮಗೆ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ಬಹುಶಃ ಇವತ್ತಿನ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ನಮ್ಮ ಅಪೀಲ್ ಮೇಲ್ಮನವಿ ಏನಾದರೂ ಇದ್ದರೆ ಆ ಮೇಲ್ಮನವಿಯನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಅದೇ ಸನ್ನಿವೇಶದಲ್ಲಿ ಆಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇನ್ನು CWMA ಆದೇಶದ ವಿರುದ್ಧ ಅನ್ನದಾತರು ಕೂಡ ಸಿಡಿದೆದ್ದಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಕ್ಷಣದಿಂದಲೇ ಹೋರಾಟ ಆರಂಭಿಸ್ತೀವಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ರೈತ ಹಿತರಕ್ಷಣಾ ಸಮಿತಿ ಘೋಷಣೆ ಮಾಡಿದೆ. ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ರೈತ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು. ಸರ್ಕಾರ ನೀರು ಬಿಡದೆ ಗಟ್ಟಿ ನಿಲುವನ್ನು ತಾಳಬೇಕು ಅಂತ ಹೇಳಿ ಮಂಡ್ಯ ರೈತ ಹಿತರಕ್ಷಣಾ ಸಮಿತಿ ಆಗ್ರಹಪಡಿಸಿದೆ. ಈಗಾಗಲೇ ಕೆರೆ ಕಟ್ಟೆಗಳನ್ನು ತುಂಬಿಸುವಂತಹ ಕೆಲಸ ಮಾಡಬೇಕಾಗತ್ತೆ. ಜಲಸಂಪನ್ಮೂಲ ಸಚಿವರಾಗಿದ್ದಂಥ DKಶಿಯೇ ಈಗ CM ಆಗಿದ್ದಾರೆ. ಸೊ CM ಯಾವ ನಿರ್ಧಾರ ಮಾಡ್ತಾರೆ ನೋಡೋಣ ಅಂತಲೂ ಕೂಡ ರೈತರು ಈಗ ಕಾಯ್ತಾ ಇದ್ದಾರೆ. ಹಿತರಕ್ಷಣಾ ಸಮಿತಿ ಒಳಗೆ ಇಡೀ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸದಸ್ಯರು, ಹಾಲಿ ಸದಸ್ಯರು ಚುನಾಯಿತರು
ಮಾಜಿ ಚುನಾಯಿತರುಗಳೆಲ್ಲ ಸಮಿತಿಯ ಸದಸ್ಯರು. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬರಬೇಕು ನಾಳೆ. ಹಾಗೆಯೇ ಸಂಘ ಸಂಸ್ಥೆಗಳು, ನಾಗರಿಕ ಬಂಧುಗಳು, ರೈತ ಬಾಂಧವರು, ಮಹಿಳೆಯರು, ಕಾರ್ಮಿಕರು, ಎಲ್ಲ ರೀತಿಯ ಕಾವೇರಿ ನದಿ ನೀರಿನ ಋಣ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪ್ರತಿಯೋರ್ವ ವ್ಯಕ್ತಿಯು ನಾಳೆ ಹೋರಾಟಕ್ಕೆ ಬರಬೇಕು ಅಂತೇಳಿ ಹಿತರಕ್ಷಣಾ ಸಮಿತಿಯಿಂದ ನಾವು ಮನವಿನ ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೆ ನೈತಿಕ ಬೆಂಬಲ ಮಾಡೋಣ, ಅದು ಹೇಗಾಗುತ್ತೆ? ಈ ಬೆಂಬಲಕ್ಕೆ ಕರೆ ಕೊಟ್ಟವರು ಕೂಡ ಈ ನಡೆನ ನೋಡಿ ಹೇಗೆ ನಿರ್ಧಾರ ಮಾಡ್ತಾರೆ ಏನು ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಅವರು ಭಾಳ ಭವಿಷ್ಯವನ್ನು ಗಂಭೀರವಾಗಿ ಚಿಂತನೆ ಮಾಡೇ ಪೂರ್ವ ಆಲೋಚನೆಯಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಈಗ ನಮಗಾದರೂ ಅನಿಸುತ್ತೆ ಈ ಒಂದು ಪರಿಸ್ಥಿತಿಯಲ್ಲಿ. ಹಾಗಾಗಿ ಬಂದನ್ನು ನಾವೆಲ್ಲ ಸೇರೆ ಮಾಡಿ. ಇನ್ನು ಗುರುವಾರ ಕರ್ನಾಟಕ ಬಂದ್ ಆಗೇ ಆಗುತ್ತೆ ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಬಂದ್ನಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯ್ತಾ? ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗಲೂ ಪ್ರತಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೇ ಇಲ್ಲ ಆಗಿರ್ತವೆ. ಆದ್ದರಿಂದ ಈ ಬಂದ್ ಅನ್ನೋದು ಭಾಳ ಪ್ರಮುಖವಾದದ್ದು. ಇಡೀ ದೇಶಕ್ಕೆ ಗೊತ್ತಾಗಲಿ, ರಾಜ್ಯಕ್ಕೆ ಗೊತ್ತಾಗಲಿ ಅಂತಕ್ಕಂಥದ್ದು ಬಂದ್. ಆದ್ದರಿಂದ ಯಾರು ಪಾಪ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ, ಬೇಡ ಬೇಕು ಅನ್ನೋ ಪ್ರಶ್ನೆ ಬೇಡ. ಈಗ ಗಂಭೀರವಾಗಿ ನೀವುಗಳು ನಮ್ಮ ಜೊತೆಲಿ ಬನ್ನಿ, ನಮಗೆ ಬೆಂಬಲ ಕೊಡಿ. ಇದೇನು ಅಂಥ ಆಕಾಶ ಬಿದ್ದೋಗುವಂಥದ್ದೇನು ಇಲ್ಲ ಅಂಥೇಳಿ ನಾವು ಅವ್ರ ಜೊತೆಲಿ ಬೇಡಿಕೆಯನ್ನ ಇಟ್ಟಿದ್ದೀವಿ. ಬಂದಂದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಯಾರು ಬರ್ತಾರೆ, ಕಾರಿನವ್ರು ಬರ್ತಾರೆ, ಬೀದಿಲಿ ಹೋಗ್ತಾರೆ, ಎಲ್ಲ ನಡೀತದೆ. ಇಡೀ ದೇಶದಲ್ಲಿ ಆಲ್ ಇಂಡಿಯಾ ಬಂದ್ ಮಾಡಿದ್ರು ಎಲ್ಲೋ ಒಂದು ಕಡೆ ಒಂದು ರಾಜ್ಯದಲ್ಲಿ ಆಗುತ್ತೆ. ಬಂದ್ ಅನ್ನೋ ವಿಚಾರ ಇದೆಯಲ್ಲ, ಬಂದು ಇದು ಇಡೀ ರಾಜ್ಯ ದೇಶಕ್ಕೆ ಕರೆಂಟ್ ಪಾಸ್ ಆಗುತ್ತೆ. ಈ ಬಂದ್ ಅನ್ನೋದು ಭಾರಿ. ಈ ಬಂದ್ನಿಂದ ಎಲ್ಲ ಅನುಕೂಲ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಎಲ್ಲ ರೈತ ಮುಖಂಡರು, ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನು ನಾನು ತಮ್ಮ ಮೂಲಕ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ವಾಟಾಳ್ ನಾಗರಾಜ್ ಅವರಂತೂ ಬಂದ್ ಮಾಡೇ ಮಾಡ್ತೀವಿ, ಆಗಸ್ಟ್ 13ಕ್ಕೆ ಬಂದ್ ಆಗುತ್ತೆ, ಕರ್ನಾಟಕ ಬಂದ್ ನಡೆಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ಕೆಲವೊಂದಷ್ಟು ಸಂಘಟನೆಗಳು ಇನ್ನೂ ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಹಾಗಾದ್ರೆ ನಿಜಕ್ಕೂ ಆಗಸ್ಟ್ 13ಕ್ಕೆ ಬಂದ್ ಆಗುತ್ತಾ? ಏನೆಲ್ಲ ಬೆಳವಣಿಗೆಗಳು ಇವತ್ತಾಗಿವೆ ಬನ್ನಿ ನೋಡೋಣ. ಬಂದ್ ಬಗ್ಗೆ ಸಭೆ ಮಾಡಿ ತೀರ್ಮಾನ ಎಂದ ಪ್ರವೀಣ್ ಶೆಟ್ಟಿ. ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನ ನಾಳೆ ಅಥವಾ ನಾಡ್ದು ನಾವು ಸಭೆ ಕರೆದು ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಾಡಿನ ಬೆಳಿಗ್ಗೆ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ಮಕ್ಕಳ ಹಿತದೃಷ್ಟಿಯಿಂದ ಖಾಸಗಿ ಶಾಲೆಗಳ ಬಂದ್ ವಾಪಸ್. ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಎಂದ ಸತೀಶ್ ಜಾರಕಿಹೊಳಿ. ಅವರ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದರ ಅವಶ್ಯಕತೆ ಇಲ್ಲ. ಬಂದ್ ನಾವು ಬಂದ್ ಮಾಡೇ ಮಾಡ್ತೀವಿ ಎಂದ ವಾಟಾಳ್ ನಾಗರಾಜ್. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಬಂದ್ ಬಂದ್ ಬಂದ್. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ಆದ್ರೆ ಕರವೇ ಪ್ರವೀಣ್ ಶೆಟ್ಟಿ ಸಭೆ ಮಾಡಿ ತೀರ್ಮಾನಿಸ್ತೀವಿ ಅಂದ್ರೆ ಖಾಸಗಿ ಶಾಲೆಗಳ ಒಕ್ಕೂಟ ನೈತಿಕ ಬೆಂಬಲದ ಮಾತಾಡ್ತಿದೆ. ಹೀಗಾಗಿ ಆಗಸ್ಟ್ 13ರಂದು ಬಂದ್ ಅಂದಿದ್ದ ಕನ್ನಡ ಪರ ಸಂಘಟನೆಗಳ ಹೋರಾಟದತ್ತ ರಾಜ್ಯದ ಚಿತ್ತ ನೆಟ್ಟಿದೆ.
ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ಗೆ 2 ದಿನಗಳಷ್ಟೇ ಬಾಕಿ ಉಳಿದಿವೆ. ಹೀಗಿರುವಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಈ ಹಿಂದೆ ಬಂದ್ಗೆ ನೀಡಿದ್ದ ಬೆಂಬಲವನ್ನ ಹಿಂಪಡೆದಿದೆ. ನೈತಿಕ ಬೆಂಬಲವಷ್ಟೇ ಇರುತ್ತೆ ಅಂತ ಸೂಚಿಸಿದೆ. ಇಷ್ಟೇ ಅಲ್ಲ, ಯಥಾಸ್ಥಿತಿಯಂತೆ ಖಾಸಗಿ ಶಾಲೆಗಳು ನಡೆಯಲಿದ್ದು ಕಾವೇರಿ ಸಂಕಟದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ನಿರ್ಧರಿಸಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ, ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಇನ್ನೊಂದ್ ಕಡೆ ಬಂದ್ಗೆ ಬೆಂಬಲ ಸೂಚಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ತೀರ್ಮಾನಿಸೋದಕ್ಕೆ ನಾಳೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಸಭೆ ಕರೆದಿದೆ. ಇದೇ ಮೀಟಿಂಗ್ ನಲ್ಲಿ ಬಂದ್ ಬಗ್ಗೆ ನಿರ್ಧರಿಸೋದಾಗಿ TV9ಗೆ ಪ್ರವೀಣ್ ಶೆಟ್ಟಿ ತಿಳಿಸಿದ್ದಾರೆ. ನೀರು ಜಾಸ್ತಿಯಾಗಿ ತಮಿಳುನಾಡಿಗೆ ಏನು ಬಿಡಬೇಕಾಗಿದೆ ಆ ನೀರು ಹೋಗ್ತಾ ಇದೆ. ಕಾವೇರಿ KRS ಇಂದ ನಮ್ಮ ಮಂಡ್ಯದ ರೈತರಿಗೆ ನೀರನ್ನು ಬಿಡ್ತಾ ಇದ್ದಾರೆ. KRS ತುಂಬ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಸಹ ನಮ್ಮ ಸಂಘಟನೆಯಿಂದ ಸಭೆಯನ್ನು ಕರೆದು ಒಗ್ಗಟ್ಟಿನ ಮುಖಾಂತರ ತೀರ್ಮಾನವನ್ನು ತಗೊತಾ ಇದ್ದೀವಿ. ಬಂದನ್ನು ವಾಪಸ್ ಪಡೆಯುವಂಥ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಹಿರಿಯ ನಾಯಕರಂಥ ವಾಟಾಳ್ ನಾಗರಾಜ್ ಅವ್ರ ಜೊತೆ ಚರ್ಚೆ ಮಾಡಿ ಬಂದನ್ನು ವಾಪಸ್ ಪಡೆಯಲಿಕ್ಕೆ ಏನೇನು ಮಾಡ್ಬೋದು ಅನ್ನೋಂಥದ್ದು ನಾವು ಚರ್ಚೆ ಮಾಡಿ ನಿರ್ಧಾರವನ್ನು ತಗೊತೀವಿ. ಮತ್ತೊಂದು ಕಡೆ ಸಚಿವರು ಕೂಡ ಕರ್ನಾಟಕ ಬಂದ್ ಕೈ ಬಿಡುವಂತೆ ವಾಟಾಳ್ ನಾಗರಾಜ್ಗೆ ಮನವಿ ಮಾಡಿದ್ದಾರೆ. ಅವರ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನೀಗ ಅದರ ಅದರ ಅವಶ್ಯಕತೆ ಇಲ್ಲ. ಈಗ ಬಂದ್ ಮಾಡೋದು ಯಾವುದು ಖಂಡಿತ ಆಗುತ್ತೆ, ಮತ್ತು ಅದರ ಅವಶ್ಯಕತೆ ಇಲ್ಲ. ನಮ್ಮ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸಸ್ ನೀರು ತಮಿಳುನಾಡಿಗೆ ಹೋಗಿದೆ. ಇಲ್ಲ, ನಾನು ಅವರಲ್ಲೆಲ್ಲ ಮನವಿ ಮಾಡ್ತೀನಿ. ಸಮಸ್ಯೆ ಬಗೆಹರಿತಾ ಇದೆ. ಎಲ್ಲ ಡ್ಯಾಮ್ಗಳು ಕೂಡ ನೀರು ತುಂಬಿದಾವೆ. ನೀರು ತುಂಬಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ದಯಮಾಡಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ. ಹೀಗೆ ಬಂದ್ ಬೇಡ ಅನ್ನೋ ಮಾತುಗಳೇ ಕೇಳಿ ಬರ್ತಿದ್ರು, ವಾಟಾಳ್ ನಾಗರಾಜ್ ಮಾತ್ರ ಬಂದ್ ಮಾಡಿಯೇ ಮಾಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಘೋಷಿಸಿದ್ದಾರೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯ್ತಾ, ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಯಾವಾಗ ಬಂದ್ ಮಾಡಿದಾಗ್ಲೂ ಯಾರು ಪಾಪ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬೇಡ ಬೇಕು ಅನ್ನೋ ಪ್ರಶ್ನೆ ಬೇಡ. ಈಗ ಗಂಭೀರವಾಗಿ ನೀವುಗಳು ನಮ್ಮ ಜೊತೆಲಿ ಬನ್ನಿ, ನಮಗೆ ಬೆಂಬಲ ಕೊಡಿ. ಒಂದು ದಿನಕ್ಕೆ 3500 ಕ್ಯೂಸೆಕ್ ನೀರು ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಅವರು ಸಮಿತಿಯವರು ಹೇಳ್ಬಿಟ್ರ, ಇಲ್ಲ ಬೇಡಿ, ನಿಮ್ಮ ಪಾಡ ನೀವು ಏನು ತಗೊಳ್ಳಿ ಅಂತ ಹೇಳಿದ್ರ. ಮತ್ತು ಅವತ್ತು 13ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನವರು ಕೇಸ್ ಹಾಕಿದ್ದಾರೆ. ಯಾರಿಗೆ? ನಮ್ಮ ವಿರುದ್ಧವೇ. ಅದೇಂಗ್ ಬಗೆಹರಿದು. ಅತ ಮಂಡ್ಯದಲ್ಲೂ ಕನ್ನಡ ಸೇನೆ ಬಂದ್ ಮಾಡಲು ನಿರ್ಧರಿಸಿದೆ. ಕನ್ನಡ ಸೇನೆ ಕರ್ನಾಟಕ ಅಂದು ಬೆಳಗ್ಗೆ 7 ಗಂಟೆಗೆ ಮಂಡ್ಯದ ಸಂಜಯ ವೃತ್ತದಲ್ಲಿ ವಿವಿಧ ರೀತಿಯಲ್ಲಿ ಆ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಮಂಡ್ಯದಲ್ಲಿ 13ನೇ ತಾರೀಕು ಕರ್ನಾಟಕ ಬಂದ್ ಯಶಸ್ವಿ ಆಗ್ತದೆ. ಈ ಜನ ಸ್ವಾಭಿಮಾನದ ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಆಗಸ್ಟ್ 13ರಂದು ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ತೊಡೆ ತಟ್ಟಿ ನಿಂತಿದ್ದಾರೆ. ಬಂದ್ಗೆ 2 ದಿನ ಅಷ್ಟೇ ಬಾಕಿ ಉಳಿದಿದೆ. ಬಂದ್ ಆಗುತ್ತಾ? ಬಂದ್ ಮಾಡಿದ್ರು ಅದರ ರೂಪುರೇಷೆ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕಾವೇರಿ ನದಿ ನೀರು ಪ್ರಾಧಿಕಾರದ ಮುಂದೆ ಕರ್ನಾಟಕದ ವಾದ ಹೇಗಿತ್ತು? ಕರ್ನಾಟಕದ ವಾದ, ನಮ್ಮಲ್ಲಿ ಗಂಭೀರ ನೀರಿನ ಸಮಸ್ಯೆ ಇದೆ, ವ್ಯವಸಾಯ ಮಾಡೋದಕ್ಕೆ ನಮ್ಮಲ್ಲಿ ನೀರಿಲ್ಲ, ಕುಡಿಯುವ ನೀರನ್ನ ನಾವು ಹಿಡಿದಿಟ್ಕೊಳ್ಬೇಕಿದೆ, ತಮಿಳುನಾಡಿನ ಅಂತರ್ಜಲ ಆಧಾರವಾಗಿಯೇ ಕೃಷಿ ಮಾಡಬಹುದು, ನಮ್ಮಲ್ಲಿ ಆ ಪ್ರಮಾಣದಲ್ಲಿ ನೀರಿಲ್ಲ, ಈಗಾಗಲೇ ಹೆಚ್ಚುವರಿಯಾಗಿ ನಾವು ನೀರನ್ನು ಕೂಡ ರಿಲೀಸ್ ಮಾಡಿದ್ದೀವಿ, ಹಿಂದೆ 75,000 ಕ್ಯೂಸೆಕ್ ನೀರು ಒಳ ಹರಿವಿತ್ತು ಅಂತ ಹೇಳಿ ಕರ್ನಾಟಕ ಪ್ರಾಧಿಕಾರದ ಮುಂದೆ ತನ್ನ ವಾದವನ್ನು ಮಂಡಿಸಿದೆ. ನೀರಿನ ಕೊರತೆ ಇರುವಂತಹ ಈ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಿ ಅಂದ್ರೆ ಅದು ಕಷ್ಟಕರ ಅನ್ನೋ ವಾದ ಕರ್ನಾಟಕದ. ಇನ್ನು ತಮಿಳುನಾಡು ಕೂಡ ಈ ನಿಟ್ಟಿನಲ್ಲಿ ವಾದವನ್ನ ಮಂಡಿಸುತ್ತೆ. ಕರ್ನಾಟಕದ ಅಣೆಕಟ್ಟಿಗೆ ಒಳಹರಿವು ನಿರಂತರವಾಗಿದೆ ಅಂತ ಹೇಳಿ
ಇಂದು 21,000 ಕ್ಯೂಸೆಕ್ ಒಳಹರಿವು ಬಂದಿದೆ. ಕರ್ನಾಟಕದ ಅಣೆಕಟ್ಟುಗಳ ಪೈಕಿ 75% ಭರ್ತಿಯಾಗಿದೆ. ತಮಿಳುನಾಡಿನ ಅಣೆಕಟ್ಟುಗಳು ಕೇವಲ 34% ಭರ್ತಿಯಾಗಿವೆ ಅಂತ ಹೇಳಿ ಕರ್ನಾಟಕದ ವಾದಕ್ಕೆ ತಮಿಳುನಾಡು ಪ್ರತಿವಾದವನ್ನ ಪ್ರಾಧಿಕಾರದ ಮುಂದೆ ಮಂಡಿಸಿದೆ. ಯಾವ ರಾಜ್ಯದಲ್ಲಿ ನೀರಿನ ಪ್ರಮಾಣ ಅಣೆಕಟ್ಟುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗಿದೆ ಅನ್ನೋ ಸಂಗತಿಯನ್ನ ಪ್ರಾಧಿಕಾರದ ಮುಂದಿಡುವಂತಹ ಕೆಲಸವನ್ನ ಇಲ್ಲಿ ತಮಿಳುನಾಡು ಮಾಡಿದೆ. ಕರ್ನಾಟಕದ ಅಣೆಕಟ್ಟುಗಳು 75% ಭರ್ತಿಯಾಗಿದ್ರೆ ತಮಿಳುನಾಡು ಅಣೆಕಟ್ಟುಗಳು ಕೇವಲ 35% ಮಾತ್ರ ಭರ್ತಿಯಾಗಿವೆ. ಕರ್ನಾಟಕಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನಲ್ಲೇ ನೀರಿನ ಸಮಸ್ಯೆ ಇದೆ ಅನ್ನೋದನ್ನ ಪ್ರಾಧಿಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಇಲ್ಲಿ ತಮಿಳುನಾಡು ಮಾಡ್ತಾ ಇದೆ. ಒಂದು ಕಡೆ 15 ದಿನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಬಿಡುವಂತೆ CWMA ಆದೇಶವನ್ನ ಹೊರಡಿಸಿದೆ. ಇದರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಾಧಿಕಾರದ ಮುಂದೆ ಕರ್ನಾಟಕ ಮತ್ತು ತಮಿಳುನಾಡಿನ ವಾದ ಹೇಗಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಉಭಯ ರಾಜ್ಯಗಳ ವಾದವನ್ನ ಪ್ರಾಧಿಕಾರ ಆಲಿಸಿತು. ಕರ್ನಾಟಕದ ಒಳಹರಿವು ಉತ್ತಮವಾಗಿದೆ ಅನ್ನೋ ಅಭಿಪ್ರಾಯವನ್ನ ಅದು ವ್ಯಕ್ತಪಡಿಸಿದೆ. ಸೊ ಹಿಂದಿನ ಬಾಕಿಯನ್ನ ನಾವು ಪರಿಗಣಿಸ್ತಾ ಇಲ್ಲ. ಆದ್ರೆ ಈಗ ನೀರು ಬಿಡದೇ ಇದ್ರೆ ಸೆಪ್ಟೆಂಬರ್ನಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರಾಧಿಕಾರ ಕೂಡ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಹಾಗೇನೆ CWRC ಏನಿವತ್ತು ನೀಡಿತ್ತು ಬೆಳಿಗ್ಗೆ ಆದೇಶ, ಅದು ಸರಿಯಾಗಿದೆ. ಹಾಗಾಗಿ ನೀವು 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ನಷ್ಟು ನೀರನ್ನ ಬಿಡಬೇಕು ತಮಿಳುನಾಡಿಗೆ ಅನ್ನುವಂಥದ್ರ ಬಗ್ಗೆ CWMA ಕೂಡ ಆದೇಶವನ್ನ ನೀಡಿದೆ. ಆದರೆ ಇಲ್ಲಿ ಕರ್ನಾಟಕದ ವಾದ ಬೇರೆ ಇದೆ. ತಮಿಳುನಾಡು ಹೇಳ್ತಾ ಇದೆ, ನಮಗೆ ಕರ್ನಾಟಕದ ಅಣೆಕಟ್ಟಿನಲ್ಲಿ ನೋಡಿಬೇಕಾದ್ರೆ ನೀರಿನ ಪ್ರಮಾಣ ಹೆಚ್ಚಿದೆ, 75% ಭರ್ತಿಯಾಗ್ಬಿಟ್ಟಿವೆ ಅಣೆಕಟ್ಟುಗಳು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕರ್ನಾಟಕದ ವಾದ ಏನಂತ ಹೇಳಿದ್ರೆ ತಮಿಳುನಾಡು ಅವೈಜ್ಞಾನಿಕವಾಗಿ ವಾದ ಮಂಡಿಸ್ತಾ ಇದೆ ಅಂತ. ನಮ್ಮಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರಿಲ್ಲ, ಗಂಭೀರವಾಗಿ ನಮಗೆ ನೀರಿನ ಸಮಸ್ಯೆ ತುಂಬ ಗಂಭೀರವಾಗಿದೆ. ನಮ್ಮಲ್ಲೇ ನೀರಿಲ್ಲ, ನಮಗೆ ಕುಡಿಯೋದಕ್ಕೆ ನೀರು ಸಾಕಾಗ್ತಿಲ್ಲ ಅನ್ನುವಂಥದ್ದು ತಮಿಳುನಾಡಿನ ವಾದಕ್ಕೆ ಪ್ರತಿಯಾಗಿ ಕರ್ನಾಟಕ ಮಂಡಿಸಿರುವಂಥ ವಾದ.